ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೈನಿ ಇಲ್ಲಿ ಬರ್ಬೇಡ, ನೀನು ಹೋಗಿ ಇಲ್ಲಿಂದ. ನೈನಿ ಹೋಗಿ ಇಲ್ಲಿಂದ. ನೈನಿ ನೀನು ಹೋಗಿಲ್ಲಿಂದ. ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಯಜಮಾನ್ರೆ. ನಾಗಮ್ಮ, ಬೇಕಾದ್ರೆ ನನ್ನ ಪ್ರಾಣ ತಗೋ, ಯಜಮಾನ್ರಿಗೆ ಏನು ಮಾಡಬೇಡ, ನನ್ನ ಮಾಂಗಲ್ಯನ ಕಾಪಾಡು. ಇಲ್ಲಿಂದ ದಯವಿಟ್ಟು ಹೊರಟೋಗು. ಯಜಮಾನ್ರೆ, ನಿಮ್ಗೇನು ಆಗಿಲ್ಲ ತಾನೇ ಯಜಮಾನ್ರೆ? ನೈನಿ, ಆದ್ರೆ ಈ ತರ ಹೇಗೆ ಸಾಧ್ಯ? ಹಾವಿನ ವಿಚಾರ ಹೇಳಿದಾಗ ನೀನ್ ನಂಬಲಿಲ್ಲ ನೋಡಿ, ಇವಾಗ ಅದು ನಿಜ ಆಯ್ತು. ನಿಮಗೇನು ಆಗಿಲ್ಲ ಅಲ್ವಾ? ಎಲ್ಲ ತಾಯಿ ವಿಶಾಲಾಕ್ಷಮ್ಮನ ಆಶೀರ್ವಾದ.
ಮತ್ತೇನಿದು? ಎಲ್ಲಿದ್ದೆ ನಾನು? ಯಾವ ಜಾಗ ಇದು? ಯಾವತ್ತು ಈ ಜಾಗ ನೋಡಿರೋ ನೆನಪೇ ಇಲ್ಲ ನನಗೆ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ? ಮಯೂರಿ ಮದುವೆ ಆಗಿದ್ದು ನೆನಪಿದೆ, ನಾಗಮಣಿಗೆ ಜೀವಾತ್ಮ ಸೇರಿದ್ದು ನೆನಪಿದೆ, ಆಮೇಲೆ ನಾಗಮಣಿನ ಯಾರೋ ಅಪಹರಿಸಿದ್ದು ನೆನಪಿದೆ. ಆಮೇಲೆ ಏನಾಯ್ತು? ಅದಕ್ಕಿದ್ದ ಹಾಗೆ ನಾನು ಈ ಜಾಗಕ್ಕೆ ಬರಕ್ಕೆ ಹೇಗೆ ಸಾಧ್ಯ? ಏನಿರ್ಬೋದು ಇದು? ಯಾರ ಮನೆ ಇರ್ಬೋದು? ಅಷ್ಟು ದೊಡ್ಡ ಹಾವನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೌದು, ಆ ಹಾವು ನನ್ನನ್ನು ಸಾಯಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿತ್ತು? ಯಾವುದೋ ಜನ್ಮದಲ್ಲಿ ಯಾವುದೋ ಒಂದು ನಾಗಕ್ಕೆ ತೊಂದರೆ ಕೊಟ್ಟಿರ್ತೀರ, ಅದ್ರ ಶಾಪ ಇರುತ್ತೆ. ಇದು ನಾಗದೋಷ ಅಷ್ಟೇ, ಪರಿಹಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೈನಿ, ನನಗೆ ಗೊತ್ತಿರೋ ಹಾಗೆ ನಾನು ಯಾವ ಹಾವಿಗೂ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ನನ್ನನ್ನು ಕೊಲೆ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡುತ್ತೆ? ಯಜಮಾನ್ರೆ, ನೀವು ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು. ಆದರೆ ತಪ್ಪುಗಳೆಲ್ಲ ಗೊತ್ತಿದ್ದೇ ಆಗಬೇಕಂತ ಇಲ್ಲ ಅಲ್ವಾ ಯಜಮಾನ್ರೆ? ನೀವು ಕಾರ್ ಓಡಿಸ್ತಿರ್ತೀರ, ಆವಾಗ ಗೊತ್ತಿಲ್ಲದೆ ಯಾವುದೋರೊಂದು ಹಾವು ಮೇಲೆ ಹತ್ತಿಸಿರ್ತೀರ. ಹಾವುಗಳು ಹಾಗೆ ಯಾರಿಗೂ ಸುಮ್ಮನೆ ಏನು ಮಾಡಲ್ಲ ಯಜಮಾನ್ರೆ. ಅಂದ್ರೆ ಅವನ ಸಾಯಿಸೋಕೆ ಬಂದಿರೋದು ನಾನು. ಅವಳು ಅವಳ ಗಂಡ ಆಯುಸ್ಸು ವೃದ್ಧಿ ಆಗಲಿ ಅಂತ ಪೂಜೆ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ಅವನ ಆಯುಸ್ಸಲ್ಲಿ ತಲಕಿಯೋಗಿ ಬಂದಿದ್ದೀನಲ್ಲ. ಸಾಧ್ವಿಯನ್ನ ವಿಧವೆ ಮಾಡಕ್ಕೆ ಹೊರಟಿದ್ನಲ್ಲ ನಾನು. ಇಂಥ ಘೋರ ಅಪರಾಧ ಮಾಡ್ತಾ ಇದ್ದೆ ನಾನು. ಪರಮೇಶ್ವರ, ಯಾಕೆ ಇದೆಲ್ಲ ಆಗ್ತದೆ? ಇಲ್ಲ, ನಾನು ಇಲ್ಲೇ ಇದ್ರೆ ಮತ್ತೆ ಏನು ತೊಂದರೆ ಆಗುತ್ತೋ ಏನೋ ಇದರಿಂದ ಹೊರಟೋಗ್ತೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.